ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ನಮ್ಮ ಇವತ್ತಿನ ಸಬ್ಜೆಕ್ಟ್ ಕಾವೇರಿ ಕದನ. ಈಗಾಗಲೇ ಕಾವೇರಿ ನದಿ ನೀರು ಪ್ರಾಧಿಕಾರದ ಸಭೆಯ ನಂತರ ನಿರ್ಧಾರ ಏನು ಹೊರಬಿತ್ತು, ಆಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೊರಬಂದಿದ್ದಾರೆ. ಆ ನಂತರ ಚರ್ಚೆ ಜೋರಾಗಿ ನಡೀತಾ ಇದೆ. ರಾಜ್ಯದಲ್ಲೂ ಕೂಡ ಹೋರಾಟದ ಬಗ್ಗೆ ಬಹಳಷ್ಟು ಮಾತುಗಳು ಕೇಳ್ತಾ ಇದೆ. ಕೆಲವು ಕಡೆ ಹೋರಾಟ ಆರಂಭವಾಗಿದೆ, ರೂಪುರೇಷೆಗಳು ನಡೀತಾ ಇದೆ. ಈ ಎಲ್ಲ ಹೋರಾಟದಿಂದ ಒಂದು ತಾರ್ಕಿಕ ಅಂತ್ಯ ತಲುಪೋದಕ್ಕಷ್ಟೇ ಸಾಧ್ಯನಾ? ಜೊತೆಗೆ ಈ ಹೋರಾಟದಿಂದ ನಾವೇ ಸಮಸ್ಯೆಗಳನ್ನು ತೋಡ್ಕೋತಾ ಇದ್ದೀವೋ, ನಮಗೆ ನಾವು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀವೋ, ಅಥವಾ ಈ ಸಮಸ್ಯೆಗೆ ಒಂದು ಪರಿಹಾರ ಇದೆಯಾ? ಬಹುಶಃ ಇದರ ಬಗ್ಗೆ ಬಹಳಷ್ಟು ಗೊಂದಲಗಳಿದೆ. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನನ್ನ ಜೊತೆ ಗಣ್ಯ ಅತಿಥಿಗಳಿದ್ದಾರೆ. ನಿಜವಾಗ್ಲೂ ಕಾವೇರಿ ತೀರದಲ್ಲಿ ಏನಾಗ್ತಾ ಇದೆ, ಈ ನೀರಿನಲ್ಲಿ ರಾಜಕೀಯ ಬೆರೆತಿದೆಯಾ, ಇದೆಲ್ಲದರ ಬಗ್ಗೆ ಮಾತಾಡೋಣ ಇವತ್ತಿನ ಬಿಗ್ ಡಿಬೇಟ್ನಲ್ಲಿ. ಚರ್ಚೆ ಆರಂಭ ಮಾಡೋದಕ್ಕೂ ಮೊದಲು ಇವತ್ತು ಸರ್ವಪಕ್ಷಗಳ ಸಭೆ ಕೂಡ ನಡೆಯಿತು, ರೈತ ಮುಖಂಡರುಗಳ ಸಭೆ ನಡೆಯಿತು, ಕನ್ನಡಪರ ಹೋರಾಟಗಾರರ ಸಭೆ ನಡೆಯಿತು. ಈ ಎಲ್ಲ ಸಭೆಯಲ್ಲೂ ಕೂಡ ಪ್ರಮುಖವಾದ ತೀರ್ಮಾನಗಳು ಬಹುಶಃ ನಿರೀಕ್ಷಿತಾನೆ. ಸರ್ವಪಕ್ಷ ಸಭೆಯಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗೋದಕ್ಕೆ ತೀರ್ಮಾನ ಆದರೆ ಉಳಿದ ಸಂಘಟನೆಗಳ ತೀರ್ಮಾನಗಳಲ್ಲೆಲ್ಲವೂ ಕೂಡ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಯಿತು. ಇದೆಲ್ಲ ಇವತ್ತು ಈ ಕಾವೇರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಡೀತು ಅನ್ನೋದನ್ನು ಒಂದು ವರದಿ ನೋಡೋಣ. ಕಾವೇರಿ ಕದನ ಕುರಿತಂತೆ ಇಂದು ವಿಧಾನಸೌಧದಲ್ಲಿ ನಡೆದ ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ಪಕ್ಷಗಳು ಒಗ್ಗಟ್ಟು ಪ್ರದರ್ಶಿಸಿವೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು 2 ಗಂಟೆಗಳ ಸುದೀರ್ಘ ಸಭೆ ನಡೆಯಿತು. ಸಭೆಯಲ್ಲಿ ತಮಿಳುನಾಡಿಗೆ ನೀರು ಬಿಡದೇ ಇರಲು ನಿರ್ಧರಿಸಲಾಗಿದೆ. ಸರ್ವಪಕ್ಷ ಸಭೆಯಲ್ಲಿ ಪ್ರಧಾನಿ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ಅಲ್ಲದೆ ಪ್ರಧಾನಿಗೂ ಕೂಡ ಆದೇಶ ಪುನರ್ ಪರಿಶೀಲನೆಗೆ ಮನವಿ ಮಾಡಲು ನಿರ್ಣಯಿಸಲಾಗಿದೆ. ಜೊತೆಗೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡುವುದು ಸಾಧ್ಯವೇ ಇಲ್ಲ ಎಂಬ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ನಮ್ಮ ರಾಜ್ಯದ ಹಿತಾಸಕ್ತಿ ನಾವೆಲ್ಲದಕ್ಕೂ ಸಹಿತ ನಾವು ಈ ರೀತಿಯಾದ ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಇವತ್ತು ನಾವು ನಿರ್ಣಯ ಕೈಗೊಂಡಿದ್ದೇವೆ. ಮತ್ತು ಮುಂದೆ ಬರುವಂಥ ಘಟನೆಗಳು ಇವತ್ತು ಲೀಗಲ್ ಫೈಟ್ ಮಾಡುವಂಥದ್ದು ನಾವು ನಿರ್ಣಯ ಕೈಗೊಂಡಿದ್ದೇವೆ. ಮತ್ತು ಇದೊಂದು ರಿವ್ಯೂ ಪಿಟಿಷನ್ ಈಗಾಗಲೇ ಫೈಲ್ ಆಗಿದ್ದಾವೆ. ನಮ್ಮ ಹಿರಿಯ ಅಡ್ವೊಕೇಟ್ಸ್ ಎಲ್ಲರೂ ಕನ್ಸಲ್ಟ್ ಮಾಡಿಕೊಂಡು ಇವತ್ತು ನಾಳೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ನಾವು ನಿರ್ಣಯ ಕೈಗೊಳ್ಳೋದು. ಸಿಎಂ ಶೆಟ್ಟರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾದ ಸಿದ್ದರಾಮಯ್ಯ ಮತ್ತು ಎಚ್.ಡಿ. ರೇವಣ್ಣ ಭಾಗವಹಿಸಿದ್ರು. ಪ್ರಧಾನಿ ನೇತೃತ್ವದ ಕಾವೇರಿ ಪ್ರಾಧಿಕಾರದ ನಿರ್ಣಯದ ಕುರಿತು ಸರ್ಕಾರ ತೆಗೆದುಕೊಂಡಿರುವ ನಿಲುವಿಗೆ ಬೆಂಬಲ ಸೂಚಿಸಿದ್ರು. ನಮ್ಮ ಕ್ರಾಪ್ಗೆ ನಾವು ನೀರು ಕೊಡೋಕೆ ಪರಿಸ್ಥಿತಿಲಿ ಇಲ್ಲ, ಇವತ್ತು ನೀರು ಕೊಡ್ಲಿಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇದೆ. ಟೇಕ್ ದಿ ಗ್ರೌಂಡ್ ರಿಯಾಲಿಟೀಸ್ ಇಂಟು ಕನ್ಸಿಡರೇಷನ್. ಇಂಥ ಒಂದು ನಿರ್ಣಯನ ಪರಿಶೀಲನೆ ಮಾಡಬೇಕು, ಪುನರ್ ಪರಿಶೀಲನೆ ಮಾಡಬೇಕು ಸಿಆರ್ ಇಂದ ಅನ್ನೋದು ನಮ್ಮ ಇವತ್ತಿನ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳ ನಿಲುವಿದೆ, ಅದು ನಮ್ದು ಅದೇ ನಿಲುವಿದೆ. ಕಾವೇರಿ ತೀರ್ಪು ಕುರಿತಂತೆ ಪ್ರತಿಕ್ರಿಯೆ ನೀಡಿದ ಮಾಜಿ ಪ್ರಧಾನಿ ದೇವೇಗೌಡ ಕೂಡ ಪ್ರಧಾನಿ ನಿರ್ಧಾರ ಒಪ್ಪಲು ಸಾಧ್ಯವೇ ಇಲ್ಲ ಎಂದರು. ಪ್ರಧಾನಿ ಮನಮೋಹನ್ ಸಿಂಗ್ ಕರ್ನಾಟಕ ಮತ್ತು ತಮಿಳುನಾಡಿನ ವಾಸ್ತವ ಪರಿಸ್ಥಿತಿಯ ಅರಿವೇ ಇಲ್ಲ, ಇದ್ದಿದ್ರೆ ಇಂಥ ತೀರ್ಮಾನ ಹೊರಬರುತ್ತಿರಲಿಲ್ಲ ಅಂದರು. ಪ್ರಧಾನಮಂತ್ರಿಗಳು ಸ್ವಲ್ಪ ಈ ಕಡೆ ಮೊದಲು ಈ ತೀರ್ಪು ಕೊಡೋದಕ್ಕಿಂತ ಮುಂಚೆ ವಿಷಯನ ತಮ್ಮ ಅಧಿಕಾರಿಗಳನ್ನ ಕಳಿಸಿ 2 ಕಡೆ ನೋಡಿ ಅವರೊಂದು ಅಭಿಪ್ರಾಯ ಕೊಟ್ಟಿದ್ರೆ ಚೆನ್ನಾಗಿದೆ. ಸರ್ಕಾರವಷ್ಟೇ ಅಲ್ಲ, ರೈತರು ಕೂಡ ಕಾವೇರಿ ಪ್ರಾಧಿಕಾರದ ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಪಾಂಡವಪುರದ ಮರಿಗೌಡ ಮತ್ತು ಸುರೇಶ್ ಎಂಬ 2 ರೈತರು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಸಲ್ಲಿಸಿದ್ದಾರೆ. ಕಾನೂನು ಹೋರಾಟದ ಮಧ್ಯೆ ಪ್ರತಿಭಟನೆಯ ಕಿಚ್ಚು ಕೂಡ ಏರುತ್ತಲೇ ಇದೆ. ರಾಮನಗರ, ಬೆಂಗಳೂರು, ಚನ್ನಪಟ್ಟಣ, ಬೆಳಗಾವಿಯಲ್ಲಿ ರೈತರು ಮತ್ತು ಕನ್ನಡಪರ ಸಂಘಟನೆಗಳು ಬೀದಿಗಿಳಿದಿವೆ. ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆ ಕಾರ್ಯಕರ್ತರು ತಲೆ ಕೆಳಗಾಗಿ ನಿಂತು ಪ್ರಧಾನಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮಂಡ್ಯದಲ್ಲಂತೂ ರೈತರು ಪ್ರಧಾನಿ ಮತ್ತು ಜಯಲಲಿತಾ ಅವರ ತಿಥಿ ಆಚರಿಸುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟಿಸಿದ್ದಾರೆ.
ಪ್ರತಿಭಟನೆಯ ಕಾವು ಏರುತ್ತಲೇ ಇದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇದಿಷ್ಟು ರಾಜ್ಯದಲ್ಲಿ ಇವತ್ತು ಏನೇನು ನಡೀತು ಅನ್ನೋದರ ಮಾಹಿತಿ ನೀಡಿದ್ವಿ. ಇನ್ನು ನಮ್ಮ ಕನ್ನಂಬಾಡಿ ಕಟ್ಟೆಯಲ್ಲಿ ನೀರೆಷ್ಟಿದೆ ನೋಡೋಣ. KRS ಅಲ್ಲಿ ನೀರಿನ ಮಟ್ಟ ಇವತ್ತು ಪರಿಶೀಲಿಸಿದಾಗ 110.48 ಅಡಿಗಳಷ್ಟು ನೀರಿದೆ. ಇನ್ನು ಒಳಹರಿವು ಅದರಲ್ಲಿ 5837 ಕ್ಯೂಸೆಕ್ಸ್ ಆದರೆ ಹೊರಹರಿವು 5332 ಕ್ಯೂಸೆಕ್ಸ್. ಇದರಲ್ಲಿ ಸೋರಿಕೆ ಸುಮಾರು 1580 ಕ್ಯೂಸೆಕ್ಸ್ ಸೋರಿಕೆ ಇದೆ. KRS ಜಲಾಶಯಕ್ಕೆ ಪ್ರತಿದಿನ 5837 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. 5332 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗುತ್ತಿದೆ. ತಾಂತ್ರಿಕ ದೋಷ ಮತ್ತಿತರ ಕಾರಣಗಳಿಂದಾಗಿ ಈ 5332 ಕ್ಯೂಸೆಕ್ ನೀರಿನಲ್ಲಿ 1580 ಕ್ಯೂಸೆಕ್ ನೀರು ಸೋರಿಕೆಯಿಂದಾಗಿ ಹೊರಹೋಗುತ್ತಿದೆ. ಸೆಪ್ಟೆಂಬರ್ 12ರಿಂದ ಸೆಪ್ಟೆಂಬರ್ 19ರವರೆಗೆ ಅಂದ್ರೆ ಕಾವೇರಿ ಪ್ರಾಧಿಕಾರದ ಸಭೆಗೂ ಮುನ್ನ ತಮಿಳುನಾಡಿಗೆ 10,000 ಕ್ಯೂಸೆಕ್ ನೀರು ಬಿಡಲಾಗಿತ್ತು. ಪ್ರಧಾನಿ ನೇತೃತ್ವದಲ್ಲಿ ನಡೆದ ಸಭೆಯ ನಂತರ ಸರ್ಕಾರದ ನಿರ್ಧಾರದಂತೆ ತಮಿಳುನಾಡಿಗೆ ನೀರು ಹೋಗುತ್ತಿಲ್ಲ. ಆದರೆ ಕನ್ನಂಬಾಡಿ ಜಲಾನಯನ ಪ್ರದೇಶದ ನಾಲೆಗಳಿಗೆ ಮಾತ್ರ ನೀರು ಬಿಡಲಾಗುತ್ತಿದೆ. ಇನ್ನು ಕಾವೇರಿ ವಿವಾದ ಆರಂಭ ಆದ ತಕ್ಷಣ ಸಹಜವಾಗಿ ಎಲ್ಲರ ದೃಷ್ಟಿ ಕೂಡ ರಾಜ್ಯದಲ್ಲಿ ನೆಲೆಸಿರುವ ತಮಿಳರತ್ತ ಹೊರಡುತ್ತೆ. ಅವರು ಏನು ಹೇಳ್ತಾರೆ, ಅವರು ಯಾವ ಕಡೆಗೆ ಅವರ ಸಪೋರ್ಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಸಹಜ ಕುತೂಹಲ. ಸುವರ್ಣ ನ್ಯೂಸ್ ಕೆಲವರನ್ನ ಮಾತಾಡಿಸಿದಾಗ ಅವ್ರ ತಮ್ಮ ಅನಿಸಿಕೆಗಳನ್ನು ಸುವರ್ಣ ನ್ಯೂಸ್ ಜೊತೆ ಹಂಚಿಕೊಂಡ್ರು. ಅವರೇನು ಹೇಳ್ತಾರೆ ನೋಡೋಣ. ಫಸ್ಟು ನಮಗೆ ಬೇಕಾಗುತ್ತೆ ನೀರು, ನಮ್ಗೆ ಜಾಸ್ತಿ ಆದರೆ ನೀರು ಅವ್ರಿಗೆ ಬಿಡ್ಬೋದು. ನಮಗೆ ನೀರಿಲ್ಲ ಅಂದಮೇಲೆ ನಾವೇನು ಮಾಡೋಕ್ಕಾಗುತ್ತೆ? ನಾವೆಲ್ಲ ಪಕ್ಕನೇ ಇದ್ದೀವಿ ಒಟ್ಟಿಗೆ. ಅದಿರುವಾಗ ಯಾಕೆ ನಮ್ಗೆ ಹೊಡಿತಾರೆ ಬಂದು? ಯಾರು ಹೊಡೆಯೋಂಗಿಲ್ಲ. ನಮಗೆ ನೀರಿಲ್ಲ, ಫಸ್ಟು ಮೈನ್ ಇರೋದು ಅದೇ. ನಮಗಿದ್ರೆ ಅದು ಆಟೋಮೆಟಿಕಾಗಿ ಹೋಗುತ್ತೆ. ಇಲ್ಲ ಸರ್, ನಾವೆಲ್ಲ ಒಂದೇ ತಮಿಳರು, ಕನ್ನಡದವ್ರು, ತೆಲುಗು, ಹಿಂದಿ ಎಲ್ಲ ಒಂದೇ ನಾವು. ಆದರೆ ಅವ್ರು ಮಾಡೋದು ತೆಪ್ಪು, ಅವ್ರಿಗೆ ಅಲ್ಲಿ ಕುಂತ್ಕೊಂಡು ಮಾಡೋದು ತೆಪ್ಪು. ಅದು ಕೆಲವರು ಮಾತ್ರ ಗಲಾಟೆ ಮಾಡ್ತಾರೆ, ಎಲ್ಲರೂ ಗಲಾಟೆ ಮಾಡಲ್ಲ. ಅದು ಒಂಥರ ಪ್ರೊಟೆಸ್ಟೇ. ಅದು ಗಲಾಟೆ ಮಾಡೋದು, ಹೊಡಿಬೇಕು, ಅವ್ರನ್ನ ಸಾಯಿಸಬೇಕು, ಬಡಿಬೇಕು ಅನ್ನೋದು ಉದ್ದೇಶ ಇಲ್ಲ. ಅವರು ಅದನ್ನು ಒಂದು ಪ್ರೊಟೆಸ್ಟ್ ತೋರಿಸ್ತಾರೆ ಅಷ್ಟೇ. ಇಲ್ಲಿರೋರಿಗೆ ಸಾಟಿರೋದ್ರಿಂದ ಅದು ಕೊಡಿ ಮಾಡಿ ಅಂತ ಒಂದು ನಿಬಂಧನೆ ಮಾಡೋದು ಅದೆಲ್ಲ ಸರಿ ಅಂತ ನನಗೆ ಅನಿಸ್ತದೆ. ಹೌದು, ಇವ್ರಿಗೂ ಜಗಳ ತರೋ ಅಂಥ ವಿಷಯನೇ ಇದಲ್ಲ. ಈ ಕಾವೇರಿ ವಿವಾದ ಇಂದು ನೆನೆಯದಲ್ಲ, ಬಹಳ ದೊಡ್ಡ ಇತಿಹಾಸನೇ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಪುಸ್ತಕಗಳು ಬಂದು ಹೋಗಿದೆ, ಜೊತೆಗೆ ಚಲನಚಿತ್ರಗಳು ಕೂಡ ನಿರ್ಮಾಣ ಆಗಿದೆ. ಚಿತ್ರಗಳಲ್ಲಿ ಕೆಲವು ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮತ್ತು ಒಂದಷ್ಟು ಸಂದೇಶಗಳನ್ನು ನೀಡಲಾಗಿದೆ. ಅಂತಹ ಒಂದು ಕನ್ನಡ ಚಿತ್ರದ ಒಂದು ತುಣುಕು ನೋಡೋಣ. ಸುಮ್ಮನೆ ಅಂತೆ ಗಂಟೆಗಳು ಬೆಲೆ ಕೊಟ್ಟು ನೀವೇನೋ ಊಹೆ ಮಾಡಿಕೊಂಡು ಗಲಾಟೆ ಮಾಡ್ತಾ ಇದ್ದೀರಾ. ನೋಡಿ, ನಮ್ಗೇನು ಆಗಿಲ್ಲ ನೋಡಿ. ಯಾಕಯ್ಯ ಯಾರ ಮಾತು ಕೇಳ್ಕೊಂಡು ಒಬ್ಬರೊಬ್ರು ಹೊಡ್ಕೊಂಡು ಸಾಯ್ತಾ ಇದ್ದೀರಾ? ಯಾರು ನಾವಿಬ್ರು ಹೊಡೆದಾಡ್ತಿದ್ವಿ ಸುದ್ದಿ ಹಬ್ಸಿದ್ದು? ನಿಮ್ ತರ ಕೋಪದ ಕೈ ಬುದ್ಧಿ ಕೊಟ್ಟು ನಾವಿಬ್ರು ಹೊಡೆದಾಡ್ ಸಾಯ್ತಾ ಇದ್ವಿ. ನಮ್ಮನ್ನ ಪಾಪ ಈ ಮುದುಕ ಪ್ರಕೃತಿ ಬಂದು ಕಾಪಾಡ್ದ. ಏನ್ರಯ್ಯ, ಕತ್ತಿ ಎತ್ಕೊಂಡ್ಬಂದು ಒಬ್ಬರೊಬ್ರು ಹೊಡೆದಾಡ್ಕೊಂಡು ಸಾಯ್ಬೇಕು ಅಂತ ಬಂದ ನಾವೇ ಕತ್ತಿ ಬಿಸಾಕ್ಬಿಟ್ಟು ಸುಮ್ಮನೆ ಇದೀವಿ. ನಿಮ್ಗೇನ್ರಯ್ಯ ಆಗಿದೆ? ಅದೆಲ್ಲ ಸರಿಯಪ್ಪ ಉದಯ್. ನಮ್ ಸಮಸ್ಯೆಗೆ ಏನ್ ಪರಿಹಾರ? ನಾವಂತೂ ನಮ್ ಕಾವೇರಿನ ಅವ್ರಿಗೆ ಬಿಟ್ಕೊಡಲ್ಲ. ನಮಗೂ ಅಷ್ಟೇ, ಕಾವೇರಿ ಖಂಡಿತ ನಮಗ್ ಬೇಕು. ಮುಚ್ಕೊಂಡಿರ್ತೀಯ? ಅದನ್ನ ಮಾತಾಡ್ಬೇಕು ಅಂದ್ರೆ ನಾವಿಲ್ಲಿ ನಿಂತಿರೋದು. ಇದೆಲ್ಲ ನಿಮ್ ಬೇಡ್ದಿರೋ ವಿಷಯ. ಇದು ನಮ್ಮಿಬ್ರಿಗೆ ಸಂಬಂಧಪಟ್ಟಿದ್ದು. ನೀವಿನ್ ಹೊರಡಿ. ಇಲ್ಲ, ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ಅದೇನಾಯ್ತದೋ ಆಗ್ಲೇ. ಹೌದು, ಆಗ್ಲೇ. ಈ ಜಾಗದಲ್ಲೇ ಈ ಕ್ಷಣದಲ್ಲೇ ನಮಗ್ ತೀರ್ಮಾನ ಆಗ್ಬೇಕು. ನೀವೇನಪ್ಪ ತೀರ್ಮಾನ ತಗೊಳ್ಳೋದು? ನೀವು ಅಲ್ಲ, ಇವರಿಬ್ರು ಅಲ್ಲ. ಆ ಕಾವೇರಿನ ಈ ಸಮಸ್ಯೆಗೆ ಒಂದು ಪರಿಹಾರ ಕೊಡಬೇಕು. ಅವಳ ಮನಸ್ಸಲ್ಲಿ ಸೊ ಇದು ಚಿತ್ರದಲ್ಲಿ. ಹಾಗೆ ನಾವು ನಿರೀಕ್ಷಿಸಿದ ಹಾಗೆ ಕಾವೇರಿ ಸಮಸ್ಯೆ ಅಷ್ಟೊಂದು ಸಂಕೀರ್ಣವಾಗಿಲ್ಲ, ಬಹಳ ಜಟಿಲವಾಗಿದೆ. ಇದ್ರ ಬಗ್ಗೆ ಮಾತಾಡೋಣ. ಗಣ್ಯ ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಮೊದಲಿಗೆ ರೈತ ಮುಖಂಡರಂಥ ಕುರುಬೂರು ಶಾಂತಕುಮಾರ್ ನನ್ನ ಜೊತೆ ಇದ್ದಾರೆ. ಶಾಂತಕುಮಾರ್ ಅವರು ನಮ್ಮ ಸ್ಟುಡಿಯೋಗೆ ಸ್ವಾಗತ. ಹಾಗೆ ನನ್ನ ಜೊತೆ ಪ್ರೊಫೆಸರ್ ನರಸಿಂಹಪ್ಪ ಅವರಿದ್ದಾರೆ. ನರಸಿಂಹಪ್ಪ ನಮ್ಮ ಸ್ಟುಡಿಯೋಗೆ ಸ್ವಾಗತ. ನನ್ನ ಜೊತೆ ಮೈಸೂರಿನಿಂದ ಮೇಲುಕೋಟೆ ಶಾಸಕ JDS ಶಾಸಕರಾದಂಥ ಪುಟ್ಟರಾಜ್ ಅವರಿದ್ದಾರೆ. ಪುಟ್ಟರಾಜ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮ ಜೊತೆ ಮಾತಾಡ್ತೀನಿ. ನಮ್ಮ ಜೊತೆ BJP ಮುಖಂಡ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಜಾಯಿನ್ ಆಗ್ತಾರೆ. ಇವರೆಲ್ಲರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.